ಇವೆಲ್ಲ ವಿಷಯದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ, ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಪೋರ್ಟ್ನಲ್ಲಿ ಏನು ಬರಬಹುದು, ಈ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಬಂದರೆ ಯಾವ ರೀತಿ ಇರಬಹುದು, ಭಾರತೀಯ ಜನತಾ ಪಕ್ಷದಿಂದ ಆಗಿರಲಿ, ಕಾಂಗ್ರೆಸ್ನಿಂದ ಆಗಿರಲಿ, ಇಂಡಿಪೆಂಡೆಂಟ್ ಆಗಿರಲಿ ಯಾವ ರೀತಿ ವ್ಯಕ್ತಿ ಹೊರಗೆ ಬರಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಹುಡುಕಾಡಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಬಹು ನಿರೀಕ್ಷಿತವಾಗಿ ಒಂದು ಹೆಸರು ಬಂದಿದ್ದು, ಅದು ಸಂಗಮೇಶ್ ಸುಗ್ರೀವ. ರಾತ್ರಿ 12 ಗಂಟೆ 1 ಗಂಟೆಗೆ ಕಾಲ್ ಮಾಡ್ತಾರೆ, ಸರ್ ಇಲ್ಲಿ ಆಂಬ್ಯುಲೆನ್ಸ್ ಬಂದಿಲ್ಲ, ಆಕ್ಸಿಡೆಂಟ್ ಆಗಿಬಿಟ್ಟೈತಿ ಅಂತೇಳಿ. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಕೊಪ್ಪಳ ಜಿಲ್ಲೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ, ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇರುವಂಥ ಉದ್ದೇಶ, ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇರುವಂಥ ಮೂಲ ಅಜೆಂಡಾ 2 ವರ್ಷದ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳನ್ನು, 11 ವರ್ಷದ ಕೇಂದ್ರ ಸರ್ಕಾರದ ಮೈತ್ರಿ ಆಡಳಿತವನ್ನು ಮತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವಾಗಿನ ಸಂದರ್ಭದಲ್ಲಿ 2023ರಲ್ಲಿ ಚುನಾವಣೆ ಕಹಳೆ, ಚುನಾವಣೆ ಬದಲಾವಣೆ ಮತ್ತು ಮೊದಲನೇ ಬಾರಿಗೆ ಪಕ್ಷ ಕಟ್ಟಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಬರೋದಿಲ್ಲೋ ಅನ್ನೋದಕ್ಕಿಂತ ಯೋಚನೆಕ್ಕಿಂತ ನಾನು ಬಂದೇ ತೀರ್ತೇನೆ ಅನ್ನುವಂಥ ವಿಷಯಗಳನ್ನು ಗಂಗಾವತಿ ಜನರಿಗೆ KRPP ಪಕ್ಷ ಕಟ್ಟಿರ್ತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿಯವರು ಈ ಕ್ಷೇತ್ರ ಜನತೆಗೆ ಅನೇಕ ವಿಷಯಗಳನ್ನು ಭ್ರಮೆ ಕೊಟ್ಟರು. 2 ವರ್ಷದಲ್ಲಿ ನಾನು ನಿಮಗೆ, 1 ವರ್ಷದಲ್ಲಿ ನಾನು ನಿಮಗೆ 6 ತಿಂಗಳಲ್ಲಿ ಅನೇಕ ಕೆಲಸಗಳನ್ನು ಕೊಡ್ತೇನೆ, ಆ ರೀತಿ ಉದ್ಯೋಗ ಮಾಡ್ತೇನೆ, ಈ ರೀತಿ ಮನೆಗಳನ್ನು ಕೊಡ್ತೇನೆ ಅಂತೇಳಿ ಹೇಳಿರ್ತಕ್ಕಂಥ ವ್ಯಕ್ತಿ ಈ ಕ್ಷೇತ್ರದಲ್ಲಿ ಒಂದು ಬುಟ್ಟಿ ಮಣ್ಣನ್ನು ಕೂಡ ಕ್ಷೇತ್ರ ಜನತೆಗೆ ಕೊಡೋಕ್ಕಾಗಲಿಲ್ಲ. ಆದರೆ CBI ಕೋರ್ಟ್ನಿಂದ ಅನರ್ಹ ಆಗಿದ ತಕ್ಷಣವೇ ಈ ಕ್ಷೇತ್ರದಲ್ಲಿ ಜನ ಕೇಳ್ಕೊತಾ ಇದ್ರು, 28ಕ್ಕೆ ಬದಲಾವಣೆ ಮಾಡಬೇಕಂತ ಅಂದ್ಕೊಂಡಿದ್ವಿ, ನಮಗೆ 23 ತಿಂಗಳಲ್ಲೇ ನಮಗೆ ಆ ದೇವರು ನಮ್ಮ ಮೇಲೆ ಕರುಣೆ ತೋರಿಸಿದ್ದಾನೆ ಅನ್ನುವಂಥ ವಿಷಯನ ತೋರಿಸ್ತಾ ಇದ್ರು. ಇವೆಲ್ಲ ವಿಷಯದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ, ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಪೋರ್ಟ್ನಲ್ಲಿ ಏನು ಬರಬಹುದು, ಈ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಬಂದರೆ ಯಾವ ರೀತಿ ಇರಬಹುದು, ಭಾರತೀಯ ಜನತಾ ಪಕ್ಷದಿಂದ ಆಗಿರಲಿ, ಕಾಂಗ್ರೆಸ್ನಿಂದ ಆಗಿರಲಿ, ಇಂಡಿಪೆಂಡೆಂಟ್ ಆಗಿರಲಿ ಯಾವ ರೀತಿ ವ್ಯಕ್ತಿ ಹೊರಗೆ ಬರಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಹುಡುಕಾಡಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಬಹು ನಿರೀಕ್ಷಿತವಾಗಿ ಒಂದು ಹೆಸರು ಬಂದಿದ್ದು, ಅದು ಸಂಗಮೇಶ್ ಸುಗ್ರೀವ. ಯುವ ಪಡೆಯಲ್ಲಿ ಯುವಕರಾಗಿ, ಹಿರಿಯರಲ್ಲಿ ಹಿರಿಯನಾಗಿ, ಮಹಿಳೆಯರಲ್ಲಿ ಸಹೋದರನಾಗಿ, ಮೈದನನಾಗಿ, ಮಾವನಾಗಿ, ತಮ್ಮನಾಗಿ, ಅಣ್ಣನಾಗಿ ಆ ಮನೆಯ ಬಾಂಧವ್ಯ ಜೊತೆ ಹಂಚಿಕೊಂಡಿರ್ತಕ್ಕಂಥ, ಆ ಮನೆಯ ಬಾಂಧವ್ಯ ಜೊತೆ ತೊಡಗಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಮೊನ್ನೆ ನಡೆದಿರ್ತಕ್ಕಂಥ ಹುಟ್ಟುಹಬ್ಬದ ದಿನಾಂಕದಲ್ಲಿ ಲಕ್ಷಾಂತರ ಜನರು, ಲಕ್ಷಾಂತರ ಕೋಟಿ ಹಣವನ್ನು ಖರ್ಚು ಮಾಡಿ ಜನರನ್ನು ಬಯಸ್ತಾರೆ. ಆದರೆ 100 ಬರ್ಡೇ ಕೇಕನ್ನು ತೊಗೊಂಡ್ಬಂದು ಮನೆಯವರೆಗೆ ಬಂದು ವಿಶ್ ಮಾಡಿರ್ತಕ್ಕಂಥ ಸುಗ್ರೀವ ಅವರ ಒಂದು ಹಿಸ್ಟ್ರಿಯನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದಾನೆ. ಜಾಸ್ತಿ ಸಮಯ ತಗೊಳ್ಳದಂತೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಆದರೆ 1 ವೇ ಇಲ್ಲಿ ಇರುವಂಥ ವ್ಯಕ್ತಿ ನಾನೊಬ್ಬ ಅಂತೇಳಿ ಅಂದ್ಕೊಂಡಿರ್ತಕ್ಕಂಥ ಆ ಮತದಾರರ ಮನಸ್ಸಿನಲ್ಲಿ, ಮತದಾರರಿಗೆ ಮನಸ್ಸಿನಲ್ಲಿ ಹಚ್ಚಿ ಹಾಕಿಸ್ಕೊಂಡಿರ್ತಕ್ಕಂಥ 1 ವೇ ಆಗಿದ್ದಾನೆ ನಮ್ಮಣ್ಣ ಅಂತೇಳಿ ಅಂತ ಇರುವಂಥ ಅಣ್ಣ ಅಂದರೆ ಏನು, ಇವೆಲ್ಲ ಲೆಕ್ಕಾಚಾರವನ್ನು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಗಮೇಶ್ ಸುಗ್ರೀವ ಅವರಿಗೆ ಜನ ಯಾವ ರೀತಿ ಒಪ್ಕೊತಾ ಇದ್ದಾರೆ, ಯಾಕೆ ಇಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ಯಾಕೆ ಇಷ್ಟು ಕಾಳಜಿ ಇದೆ ಸುಗ್ರೀವ ಅವ್ರ ಮೇಲೆ, ಇವೆಲ್ಲ ಲೆಕ್ಕಾಚಾರವನ್ನು ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಸಂಗಮೇಶ್ ಸುಗ್ರೀವ ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಆರೋಗ್ಯ ಹೇಗಿದೆ? ಚೆನ್ನಾಗಿದೆ ಸರ್. ಮೊನ್ನೆ ಕಳೆದಿರ್ತಕ್ಕಂಥ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಒಳ್ಳೆಯದನ್ನು ಮಾಡಲಿ. ಆದಷ್ಟು ಬೇಗ ನೀವು ಅಂದ್ಕೊಂಡಿರ್ತಕ್ಕಂಥ ಕನಸನ್ನು, ಮತದಾರರ ನೋವನ್ನು ನಿಮ್ಮ ಹೆಗಲಿಗೆ ಹೊತ್ತುಕೊಂಡು ನೀವೇನು ಮುಂದೆ ಸಾಗುತ್ತಾ ಇದ್ದೀರಿ. ನೀವು ನಂಬಿರ್ತಕ್ಕಂಥ ನಿಮ್ಮ ಭಗವಂತ, ನೀವು ಅಂದ್ಕೊಂಡಿರ್ತಕ್ಕಂಥ ಈ ನಾಯಕರಂತೇಳಿ ಅಂದ್ಕೊಂಡಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ BY ರಾಘವೇಂದ್ರ ಅವರಾಗಿ, ವಿಜೇಂದ್ರ ಅವರಾಗಿರಲಿ, ಮತ್ತು ನರೇಂದ್ರ ಮೋದಿ ಅವರಾಗಿರಲಿ, ನಿಮಗೆ ದೇವರು ಕರುಣೆ ತೋರಿಸಲಿ, ನಿಮ್ಮ ಕ್ಷೇತ್ರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ಸಂದರ್ಶನ ಪ್ರಾರಂಭ ಮಾಡ್ತಾ ಇದ್ದೇನೆ. ಹೇಗೆ ಸರ್, ರಾಜಕಾರಣ ಅನ್ನೋದಕ್ಕಿಂತ ಪೂರ್ವಕವಾಗಿ ಯಂಗೆಸ್ಟ್ ಇದ್ದೀರಿ, ಬಿಸ್ನೆಸ್ನಲ್ಲಿ ಇನ್ನಷ್ಟು ಬೆಳೀಬೇಕು, ಉದ್ಯೋಗದಲ್ಲಿ ಇಂಜಿನಿಯರ್ ಆಗಿದ್ದೀರಿ,
ರಾಜಕಾರಣನೇ ಮತ್ತು RSS ಬೇಸ್ ಮೇಲೆ ಬಂದಂಥವರು 140 ಕೋಟಿ ಜನರನ್ನು ರಕ್ಷಣೆ ಮಾಡಲಿಕ್ಕೆ ನೀವೇನು ಹೋರಾಟಗಳನ್ನು ನೀವು ಮಾಡ್ತಾ ಇರ್ತೀರಿ ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಬೂತ್ನಲ್ಲಿ. ಆ ಕಲಿಸಿರ್ತಕ್ಕಂಥ RSS ಪಾಠವನ್ನು ಮತ್ತು ವಿಧಾನಸಭೆ ಕ್ಷೇತ್ರದಲ್ಲಿ ಯಾಕೆ ಬದಲಾವಣೆ ಯಾಕೆ ತೊಗೊಂಡ್ರಿ? ಯಾವಾಗಿಂದ ರಾಜಕಾರಣಕ್ಕೆ ಬರಬೇಕಂತ ಅನ್ಕೊಂಡಿದ್ರಿ? ರಾಜಕಾರಣನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ಮೊದಲನೇದಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ನನ್ನೆಲ್ಲ ಪ್ರೀತಿಯ ಸಾರ್ವಜನಿಕರಿಗೆ ಈ ಸುಗ್ರೀವನ ನಮಸ್ಕಾರ ತಿಳಿಸ್ತೀನಿ. ತಾವು ಕೇಳಿದ್ರಿ RSS ಬೇಸ್ನಿಂದ ಬಂದಂಥವ್ರು ನೀವು ರಾಜಕೀಯನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬೇಸಿಕ್ಲಿ ಸಿವಿಲ್ ಇಂಜಿನಿಯರ್ ಇದ್ದಂಥವ್ರು ರಾಜಕೀಯನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸೇವೆ ಮುಖಾಂತರ ಮಾಡ್ಬೋದಾಗಿತ್ತು, ರಾಜಕೀಯನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅನ್ನೋಂಥ ಪ್ರಶ್ನೆ. ನೋಡಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಅಥವಾ ಒಬ್ಬ ಇಂಜಿನಿಯರ್ ಅಥವಾ ಒಬ್ಬ ಟೀಚರ್ ಅಥವಾ ಒಬ್ಬ ಡಾಕ್ಟರ್, ಆತನಾಗ ಒಂದು ಲಿಮಿಟ್ ಇರ್ತೈತಿ. ಡಾಕ್ಟ್ರೇ ಆ ಒಂದು ಲಿಮಿಟ್ ಏನಿರುತ್ತೆ, ಆ ಲಿಮಿಟಲ್ಲಿ ಸೇವೆ ಮಾಡ್ಬೋದು. ಇಂಜಿನಿಯರ್ ಲಿಮಿಟಲ್ಲಿ ಸೇವೆ ಮಾಡ್ಬೋದು. ಟೀಚರ್ ಲಿಮಿಟಲ್ಲಿ ಸೇವೆ ಮಾಡ್ಬೋದು. ಒಬ್ಬ ಬಿಸ್ನೆಸ್ ಮ್ಯಾನ್ ಆತನ ಬಿಸ್ನೆಸ್ ಏನು ಲಿಮಿಟ್ ಇರುತ್ತೋ ಅಷ್ಟರಲ್ಲಿ ಸೇವೆ ಮಾಡ್ಬೋದು. ಆದರೆ ಅದಕ್ಕೂ ಮೀರಿ ಬಾರ್ಡರ್ನ ದಾಟಿ, ಆ ಟೆರಿಟರಿನ ದಾಟಿ ಸೇವೆ ಮಾಡಬೇಕು ಅನ್ನಂದರೆ ಅದಕ್ಕೆ ಕಂಪಲ್ಸರಿ ರಾಜಕೀಯ ಅನ್ನೋಂಥದ್ದು ಭಾಳ ಮುಖ್ಯ ಆಗುತ್ತೆ. ಕಾರಣ ಒಂದೇ, ಕ್ಷೇತ್ರದಲ್ಲಿ ಬಹಳ ಸಮಸ್ಯೆಗಳಿದ್ದಾವೆ. ರಾತ್ರಿ 12 ಗಂಟೆ 1 ಗಂಟೆಗೆ ಕಾಲ್ ಮಾಡ್ತಾರೆ, ಸರ್ ಇಲ್ಲಿ ಆಂಬ್ಯುಲೆನ್ಸ್ ಬಂದಿಲ್ಲ, ಆಕ್ಸಿಡೆಂಟ್ ಆಗಿಬಿಟ್ಟೈತಿ ಅಂತೇಳಿ. ಚಳ್ಳಾರೇನಂಥ ಗ್ರಾಮ ಆಗಿರ್ಬೋದು, ಈ ಭಾಗದಲ್ಲಿ ಬಟ್ಟಾರ್ ನರಸಾಪುರ ಅನ್ನೋಂಥ ಗ್ರಾಮ ಮೂಲಿ ಇಲ್ಲಂತಾರೆ. ಅದು ಕಟ್ಟ ಕಡೆ ಹಳ್ಳಿ ಅದು. ಅಲ್ಲೆಲ್ಲ ಸಮಸ್ಯೆಗಳು ಬಂದ ಹಾಗೆ ನಾನೊಬ್ಬ ಇಂಜಿನಿಯರ್ ಆಗಿ ಯಾರಿಗೋ ಕಾಲ್ ಮಾಡಿ, ಅಧಿಕಾರಿಗಳಿಗೆ ಕಾಲ್ ಮಾಡಿ, ನಾನೊಬ್ಬ ಇಂಜಿನಿಯರ್ ಅದೀನಿ, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಹೋಗಿ ಅವ್ರನ್ನ ಕರ್ಕೊಂಡು ನೀವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅವ್ರಿಗೆ ಒಳ್ಳೇದು ಮಾಡಿರಿ ಅಂತ ಹೇಳಿದರೆ ಕೇಳ್ತಾರ? ಮಾತು ಕೇಳೋದಿಲ್ಲ. ನೋಡಿವಲ್ರಿ ಭಾಳ ಜನ ಇಂಜಿನಿಯರ್ಸ್ನ, ನಾವು ಬೇರೆ ಕಡೆ ಇದ್ದೀವಿ ಅನ್ನೋಂಥ ಮಾತೇ ಮಾತಾಡ್ತಾರೆ ಅಧಿಕಾರಿಗಳು. ಬೇರೆ ಅವ್ರಿಗೆ ಹೋಗ್ತೀವಿ ಸರ್ ಈಗ ಮಾಡ್ತೀವಿ ಅನ್ನೋಂಥದ್ದು ಪ್ರತಿಶತ 90ರಷ್ಟು ಕಮ್ಮಿ. ಅದಕ್ಕೆ ನಾವೊಬ್ಬ ರಾಜಕಾರಣಿಯಾಗಿ ಮಾತಾಡಿದರೆ ಒಂದು ಭಯ ಇರ್ತೈತಿ, ಜನರಿಗೆ ಸೇವೆ ಮಾಡೋಂಥ ಆತುರ ಅವ್ರಿಗೆ ಹುಟ್ಟುತ್ತೈತಿ ಅನ್ನೋ ಕಾರಣಕ್ಕೆ ನಾನು ರಾಜಕೀಯನ ಆಯ್ಕೆ ಮಾಡ್ಕೊಂಡಿರೋದು. ಆ ಲಿಮಿಟ್ನ ದಾಟಿ ಸೇವೆ ಮಾಡೋಕ್ಕೆ ರಾಜಕೀಯನ ಆಯ್ಕೆ ಮಾಡ್ಕೊಂಡಿರೋದು. ರಾಜಕೀಯನೇ ಆಯ್ಕೆ ಮಾಡಿಕೊಂಡ್ರಿ. ಯಾವ ಇಸ್ವಿಯಲ್ಲಿ, ಯಾವ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಸಮಾಜ ಸೇವೆ ಮೂಲಕದಿಂದ ನಿಮಗೆ ಕಲಿಸಿಕೊಟ್ಟಿರ್ತಕ್ಕಂಥ, ನಿಮಗೆ ಪಾಠ ಕಲಿಸಿರ್ತಕ್ಕಂಥ RSS ಬೇಸ್ ಮತ್ತು ನಿಮ್ಮ ಇಂಜಿನಿಯರಿಂಗ್ ಟೀಚರ್ಸ್ ಮತ್ತು ನಿಮ್ಮ ನರ್ಸರಿ ಟೀಚರ್ಸ್ನಿಂದ ನೀವು ಬಂದಿರತಕ್ಕಂಥ ವಿಷಯಗಳನ್ನು ನಾನು ಕೇಳಿಕ್ಕೆ ಹೋಗ್ತಾ ಇದ್ದೇನೆ. ಯಾವ ಸಂದರ್ಭದಲ್ಲಿ ರಾಜಕಾರಣ ಆಯ್ಕೆ ಮಾಡಿಕೊಂಡ್ರಿ? ಮೊದಲನೇ ವಿಷಯ ಯಾವುದಾಗಿತ್ತು ನಿಮ್ಮ ರಾಜಕಾರಣಕ್ಕೆ? 2016ನಲ್ಲಿ 2015-16ನಲ್ಲಿ ಸರ್ವೇ ಸಾಮಾನ್ಯ ಸಮಸ್ಯೆಗಳಿದ್ದವ್ರು ನಮ್ಮ ಹತ್ರ ಬರೋರು. ಮಕ್ಕಳಿಗೆ ಓದಿಸ್ಬೇಕು, ಯಾರಿಗೂ ಆರಾಮಿಲ್ಲ, ಒಂದಿಷ್ಟು ಖರ್ಚಿಗೆ ದುಡ್ಡು ಕೊಡೋದಾಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳೋದಾಗಿರ್ಬೋದು, ಡಾಕ್ಟರ್ಸ್ಗೆ ಹೇಳೋದಾಗಿರ್ಬೋದು, ಈ ಥರದವೆಲ್ಲ ಬರ್ತಾಯಿದ್ವು. ಒಂದು ಸಾರಿ ಏನಾಯಿತು, ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಮಸ್ಯೆ. ಒಬ್ಬ ವ್ಯಕ್ತಿಯ ಪಹಣಿಯಲ್ಲಿ ಇನ್ನೊಬ್ಬ ವ್ಯಕ್ತಿಯ ಹೆಸರು, ಒಬ್ಬ ವ್ಯಕ್ತಿಯ ಒಂದು ಸಮಸ್ಯೆಯಲ್ಲಿ ಇನ್ನೊಬ್ಬ ವ್ಯಕ್ತಿಯ ಕೈವಾಡ, ಒಬ್ಬ ವ್ಯಕ್ತಿಯ ಒಂದು ಆರೋಗ್ಯ ಚೇತರಿಕೆಯಲ್ಲಿ ಇನ್ನೊಬ್ಬ ವ್ಯಕ್ತಿಯ ಒಂದು ದುರಾಡಳಿತ. ಈ ಥರದ್ವೆಲ್ಲ ಸಮಸ್ಯೆಗಳು ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ. ಇದಕ್ಕೆ ಸಮಸ್ಯೆಗೆ ಪರಿಹಾರ ಹೆಂಗೆ ಕೊಂಡ್ಕೊಳ್ಳೋದು, ಅವ್ರಿಗೆ ಹೆಂಗೆ ನಾವು ಇವ್ರಿಗೆ ಬೆನ್ನೆಲುಬಾಗಿ ನಿಂತು ಇವ್ರಿಗೆ ಬಗೆಹರಿಸೋದು, ಸಂಬಂಧಪಟ್ಟಂಥ ತಹಸೀಲ್ದಾರ್ಗೆ ಹೇಳಿ ಆ ಪಾಣಿಯಲ್ಲಿ ಈತನ ಪಾಣಿಯೊಳಗೆ ಆತನ ಹೆಸರು ಹೆಂಗೆ ಬಂತು ಅಂತ ಕೇಳಕ್ಕೆ ಹೋದರೆ ಆ ವ್ಯಕ್ತಿ ಸಲೀಸಾಗಿ ಉತ್ತರ ಕೊಟ್ಬಿಡ್ತದ ತಹಸೀಲ್ದಾರ್. ಆಗಿರ್ತಾವ್ರಿ, ಅವೆಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡಬೇಕು, ಏನು ಹೆಚ್ಚು ಕಮ್ಮಿ ಆಗಿರ್ತಾವ್ರಿ, ಇಲ್ಲಾಂದ್ರೆ ಅವ್ರು ಕೊಟ್ಟಿರ್ತಾರ್ರಿ ಅಂತ. ಯಾವನ್ ಕೊಟ್ಟಿರ್ತಾನೆ ಅವನ ಹತ್ರ ಪಾಣಿ ಹೆಸರು, ಆ ಬೇರೆಯವನ ಹೆಸರು ಬಂದಿದ್ದು ಇವನಿಗೆ ಗೊತ್ತೇ ಇಲ್ಲ, ಆದ್ರೆ ಅವ್ರು ಸೇರಿಸ್ಬಿಟ್ಟಿರ್ತಾರೆ ಇಲ್ಲ ಒಂದು ಕಡೆ. ಈ ಥರದವೆಲ್ಲ ಸಮಸ್ಯೆಗಳು ಉದ್ಭವ ಆದಾಗ
ಈ ಸಮಸ್ಯೆಗೆ ಪರಿಹಾರ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಸಾಮಾನ್ಯ ವ್ಯಕ್ತಿಯಾಗಿ, ಸಾಮಾನ್ಯ ಒಬ್ಬ ಇಂಜಿನಿಯರ್ ಆಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನನಗೆ ಅಧಿಕಾರ ಬೇಕು. ಒಬ್ಬ ರಾಜಕಾರಣಿ ಆದ್ರೇ ಇವ್ರಿಗೆ ಒಂದು ಭಯ ಹುಟ್ಟತೈತಿ, ಇವ್ರಿಗೆ ಏನಾದರೂ ಜನರಿಗೆ ಸೇವೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವತ್ತೇ ನಾನು ನಿರ್ಧಾರ ಮಾಡಿದೆ, ಬರೋ ದಿನಗಳಲ್ಲಿ ನಾನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಲೇಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದೇಳಿ ನಾವೆಲ್ಲರೂ ಕರೆದೀವಿ, ಈ ಶಾಂತಿಯ ತೋಟ ನಿರ್ಮಾಣ ಮಾಡಲೇಬೇಕು ಅಂತೇಳಿ ಅವತ್ತೇ ನಿರ್ಧಾರ ಮಾಡಿದ್ದು. ಸರಿ, ಅವತ್ತೇ ನಿರ್ಧಾರ ಕಟ್ಟಿಕೊಂಡು ರಾಜಕೀಯಕ್ಕೆ ಅನ್ನೋದಕ್ಕಿಂತ ರಾಜಕೀಯ ಒಂದು ನಿಮಗೊಂದು ವೇದಿಕೆ, ಮತದಾರರಿಗೆ ಮತ್ತು ಈ ಕ್ಷೇತ್ರದ ಜನತೆಗೆ ಸಮಾಜ ಸೇವೆಗೆ ಮೊದಲನೇ ಗುರಿ ಇಟ್ಕೊತ ಕ್ಷೇತ್ರಕ್ಕೆ ಬಂದ್ರಿ. ಅಲ್ಲಿಂದ ನಿಮ್ಮ ಸಮಾಜ ಸೇವೆ ಪ್ರಾರಂಭವಾಯಿತು. ಯಾವತ್ತಾದರೂ ಅನಿಸುತ್ತಾ ಇಷ್ಟು ಜನ ನನ್ನ ಬೆನ್ನಿಗೆ ಬರ್ತಾರೆ, ಈ ರೀತಿ ನಾನು ಕೆಲಸ ಮಾಡ್ತೇನೆ ಅನ್ನೋದು? ನಾನು ಬೇಸಿಕಲಿ ಏನೇ ಕೆಲಸ ಮಾಡಲಿ, ನಾನು ಏನೇ ಕೆಲಸ ಮಾಡಿದರೂ ನನಗೆ ಮೊದಲು ಅನ್ಸೋದು ಒಂದೇ, ಯು ಕ್ಯಾನ್ ಅಂತ. ಇದು ನಿನ್ನ ಕೈಲಿ ಆಗತ್ತಾ, ನೀವು ಮಾಡ್ತಿದ್ದಿ. ಅದಾದಮೇಲೆ ಅನ್ಸೋದು ಒಂದೇ, ನೀ ಏನು ಮಾಡ್ತೀವಿ ಅದಕ್ಕೆ ಜನ ನಿನಗೆ ಬೆಂಬಲವಾಗಿ ನಿಂದಿರ್ತಾರ. ಕಾರಣ ಒಂದೇ, ಸೇವೆ ನಿನ್ನ ಸ್ವಾರ್ಥಕ್ಕೆ ನೀವು ಮಾಡ್ಕೊತ ಇಲ್ಲ, ಸೇವೆ ನೀನು ಸರ್ವ ಜನಾಂಗಕ್ಕೂ ಮಾಡ್ತಾ ಇದೀಯ. ಹಂಗಾಗಿ ನಿನ್ನಿಂದ ಜನ ಬಂದೇ ಬರ್ತಾರ ಅನ್ನೋಂಥ ವಿಶ್ವಾಸ ನನ್ನ ಆತ್ಮಕ್ಕೆ ನಾನು ಹೇಳ್ಕೊತ ಇದ್ದೆ. ಆತ್ಮ ಕೂಡ ನನಗೆ ಧೈರ್ಯ ಕೊಡ್ತಾ ಇತ್ತು. ಆ ಕಾರಣಕ್ಕೆ ಅವತ್ತೇ ನಿರ್ಧಾರ ಮಾಡಿದ್ದು, ನಾನು ಏನೇ ಮಾಡಿದ್ರು ಜನ ನನಗೆ ಬೆಂಬಲ ಕೊಟ್ಟೇ ಕೊಡ್ತಾರೆ, ಆದರೆ ಒಳ್ಳೆ ಕೆಲಸಕ್ಕೆ ಮಾತ್ರ ಅನ್ನೋಂಥದ್ದು ವಿಶ್ವಾಸ ನನಗೆ ಬಂತು. ನಾಟಿ ಹೆಚ್ಚುವಂಥ ಈ ಕ್ಷೇತ್ರದ ಜನ ಮತ್ತು ಈ ದೇಶಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥ ರೈತರು, ಆ ಕಡೆ ಪಂಜಾಬ್ ಆಗಿರಲಿ, ಈ ಕಡೆ ಗಂಗಾವತಿ ಆಗಿರಲಿ, ಆದರೆ ಈ ಬೆವರು ಸರಿಸುವಂಥ ನಮ್ಮ ರೈತರ ಮನಸ್ಸು ಭಾಳ ಮುಗ್ಧವಾಗಿರುತ್ತೆ ಅಂತ ನಾನು ಕೇಳಿದ್ದೇನೆ. ಅದ್ರ ಜೊತೆಯಲ್ಲೂ ಕೂಡ ಗಂಗಾವತಿ ಜನ ಯಾರನ್ನೂ ಒಪ್ಕೊಂಡ್ರೆ ಅಷ್ಟು ಈಸಿಯಾಗಿ ಬಿಟ್ಟು ಕೊಡೋದಿಲ್ಲ ಅನ್ನೋಂಥ ವಿಷಯನೂ ಕೂಡ ನಾನು ಕಂಡುಕೊಂಡಿದ್ದೇನೆ. ಆದರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಶಾಸಕ ಹೊಸ ಪಕ್ಷ ಕಟ್ಟಿ ಬಳ್ಳಾರಿಂದ ಬಂದು ಬಳ್ಳಾರಿಗೆ ಅನುಕೂಲ ಆಗಲಿ ಅಂತೇಳಿ ತಮ್ಮ ರಾಜಕಾರಣಕ್ಕೆ ಇಲ್ಲಿ ಬೀಡುಬಿಟ್ಟು 2 ತಿಂಗಳಲ್ಲಿ ಸತ್ಯಾಂಶವನ್ನು ಹೊರಗೆ ಬಂತು. 23 ತಿಂಗಳಲ್ಲೇ ಅನರ್ಹ ಆಗಿಬಿಟ್ರು. ಆವಾಗ ಜನ ನಿಮ್ಮ ಜೊತೆ ಮಾತನಾಡೋಂಥ ಸಂದರ್ಭದಲ್ಲಿ ನಿಮ್ಗೆ ಯಾವತ್ತಾದರೂ ಹೇಳಿದ್ರ ನಿಮ್ಮನ್ನೇ ನಾವು ಆಯ್ಕೆ ಮಾಡಬೇಕಿತ್ತು ಅನ್ನುವಂಥ ಪ್ರಶ್ನೆ? ನಿಮ್ಮನ್ನೇ ಆಯ್ಕೆ ಮಾಡಬೇಕಿತ್ತು ಅನ್ನೋಂಥ ಉತ್ತರನ ಸರ್ವೇ ಸಾಮಾನ್ಯ ನಾನು ದಿನಾಲೂ ಒಂದು 10 ಮಂದಿ ಬಾಯಲಾದರೂ ಕೇಳ್ತಾ ಇರ್ತೀನಿ, ಡೈಲಿ. ಆದರೆ ಬಹಳ ಮುಖ್ಯವಾಗಿ ತಾವು ಹೇಳಿದ್ರಿ, KRPP ಪಕ್ಷ ಕಟ್ಟಿದಂಥವರು ಶಾಸಕನಾದರು, ಅವರು ಇವತ್ತು ಪಾಪ ಅವ್ರ ಸಮಯ ಸರಿಗಿಲ್ಲೇನೋ, ಅವರು ಇವತ್ತು ಜೈಲ್ ಪಾಲಾದರು. ಬಹಳ ಕಷ್ಟದ ಸಮಯದಲ್ಲಿ ಇವತ್ತು ಅವ್ರು ಅದಾರ. ಅವ್ರ ಬಗ್ಗೆ ನಾವು ಒಳ್ಳೆಯದು ಮಾತಾಡೋದು ಕೂಡ ಭಾಳ ಆಲೋಚನೆ ಮಾಡಿ ಮಾತಾಡಬೇಕಾಗಿದೆ, ಕೆಟ್ಟದ್ದು ಮಾತಾಡೋದು ಕೂಡ ಭಾಳ ಆಲೋಚನೆ ಮಾಡಿ ಮಾತಾಡಬೇಕಾಗಿದೆ. ಕಾರಣ ಕಟಕಟೆಯಲ್ಲಿ ಕೋರ್ಟಿನ ಒಂದು ಇತಿಮಿತಿಯಲ್ಲಿ ಅವರು ಇರೋದರಿಂದ ನಾವು ಮುಂದಿನ ಬೆಳವಣಿಗೆಯ ಬಗ್ಗೆ ಅಥವಾ ಆಗೋಗಿದ್ದ ಬಗ್ಗೆ ಮಾತಾಡೋದು ಅಷ್ಟು ಒಳ್ಳೆಯದಲ್ಲ ಅನ್ನೋಂಥದ್ದು ನನ್ನ ಭಾವನೆ. ಸರಿ, ಈ 23 ತಿಂಗಳಲ್ಲಿ ನೀವು ಕೂಡ ಗಂಗಾವತಿ ಬಿಟ್ಟು ಸರಿಲಿಲ್ಲ. ರಾಜಕೀಯ ವಿಷಯದಲ್ಲಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಬರೀ 23 ತಿಂಗಳ ಅಲ್ಲ, ಒಂದು ಸೆಕೆಂಡ್. ಆಫ್ಟರ್ ಗಂಗಾವತಿ ಅಂದರೆ ಜನಾರ್ದನ್ ರೆಡ್ಡಿಯವ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದಾರೆ. 23 ತಿಂಗಳಿಂದ ಈ ಕ್ಷೇತ್ರದಲ್ಲಿ ರಾಜಕೀಯದಿಂದ ನೀವು ಬಿಟ್ಟು ಸರಿಲಿಲ್ಲ. ಹಿಂದಿನ ಇತಿಹಾಸ ಭಾಳ ಇದೆ ನಿಮ್ಮದು, ಅದು ಮುಂದಿನ ನಾವು ಮಾತಾಡ್ತಾ ಇದ್ದೀನಿ. 23 ತಿಂಗಳಲ್ಲಿ ಅವರು ಏನು ಹೇಳಿದ್ರು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ, ಆ ಕೆಲಸವನ್ನು ಈ ಕ್ಷೇತ್ರ ಜನತೆಗೆ ಒಂದೂ ಕೂಡ ಆಗಿಲ್ಲ. ಮೊದಲನೇದು 2 BHK ನಾವು ನಿಮಗೆ ಮನೆ ಕೊಡ್ತೀವಿ ಅಂತ ಹೇಳಿದರು. 2 ಬೆಡ್ರೂಮ್ ಇರುವಂಥ ಮನೆ, ಒಂದು ಕಿಚನ್ನು, ಒಂದು ಹಾಲು, 2 ಬೆಡ್ರೂಮು ಅಥವಾ ಒಂದು ಸಿಂಗಲ್ ಬೆಡ್ರೂಮ್ ಇರುವಂಥ ಮನೆಯನ್ನು ಕೂಡ ನಿಮ್ಗೆ ಕೊಡ್ತೀವಿ ಅಂತೇಳಿ ಮೊದಲೇ ಭರವಸೆ ಕೊಟ್ಟಿದ್ರು. ಈ ಕ್ಷೇತ್ರದಲ್ಲಿ ಉದ್ಯೋಗಕ್ಕಾಗಿ ಭರವಸೆಯನ್ನು ನೀಡಿದರು. ಆದರೆ ಈ 23 ತಿಂಗಳಲ್ಲಿ ಅವರು ತಮ್ಮ ಪಕ್ಷ ಬಿಟ್ಟು ನಿಮ್ಮ ಪಕ್ಷಕ್ಕೂ ಜಾಯ್ನ್ ಆದರು. ನಿಮ್ಮ ಪಕ್ಷದಲ್ಲಿ ಅವ್ರ ಪಕ್ಷನ ಮರ್ಜ್ ಮಾಡಿಕೊಟ್ರು. ಅಂದರೆ ಈಗ ನಿಮ್ಮ ಪಕ್ಷದ್ದೇ ಶಾಸಕರಂತ ಅನ್ಬೋದು ನಾನು. ಆಯ್ಕೆಯಾಗಿದ್ದು ಅವ್ರ ಪಕ್ಷದಲ್ಲಿ ಫುಟ್ಬಾಲ್ನಿಂದ ಇಲ್ಲಿ ಬಂದು ಆಯ್ಕೆ ಮರ್ಜ್ ಆಗಿದ್ದು ಕಮಲನಲ್ಲಿ.
ಆದರೆ 23 ತಿಂಗಳಲ್ಲಿ ಈ ಕ್ಷೇತ್ರದಲ್ಲಿ ಏನು ಡೆವಲಪ್ಮೆಂಟ್ಗೆ ಪಾತ್ರವಾಗಿದೆ? ಮೊದಲನೇದಾಗಿ ಅವರು KRPP ಪಕ್ಷದಲ್ಲಿದ್ದಾಗ ಕೊಟ್ಟಂಥ ಆಶ್ವಾಸನೆಗಳು ಸರ್ವೇ ಸಾಮಾನ್ಯ. KRP ಪಕ್ಷ ಅಂತ ಅಂದಾಗ ನಾವು ವಿರೋಧ ಮಾಡಿದ್ವಿ, ಅವ್ರ ವಿರುದ್ಧ ಹೋರಾಟ ಮಾಡಿದ್ವಿ. ವಿರೋಧಗಳು ಎವ್ರಿ ಡೇ ಮಾಡ್ತಾನೆ ಇದ್ವಿ. ಯಾವಾಗ ಅವರು BJP ಪಕ್ಷಕ್ಕೆ ಮರ್ಜ್ ಆದರು, ನಮ್ಮವರಾದರು. ನಮ್ಮವ್ರನ್ನೇ ನಾವು ತೆಗಳೋದು, ನಮ್ಮವ್ರನ್ನೇ ನಾವು ಜನರ ಮಧ್ಯದಲ್ಲಿ ನೆಗೆಟಿವ್ ಆಗಿ ಬಿಂಬಿಸೋದು, ಇದು ಅಷ್ಟು ಒಳ್ಳೆಯದಲ್ಲ. ಆದಂಥದ್ದು ಏನೇ ಆಗಿರ್ಬೋದು ಘಟನೆಗಳು, ಅದನ್ನು ನಾವು ನುಂಗ್ಕೊಂಡು ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋಂಥ ಭಾವನೆ ಒಳಗೆ ಅವರು BJP ಪಕ್ಷಕ್ಕೆ ಬಂದಾಗಲಿದ್ದ ನಾವು ಅವ್ರ ಜೊತೆಗೆ ಕೂಡ್ಕೊಂಡೇ ಕೆಲಸ ಮಾಡ್ತಾಯಿದ್ದೀವಿ. ಅಭಿವೃದ್ಧಿ 2 BHK ಹೌಸಸ್ಸು, ಇನ್ನೂ ಜನರಿಗೆ ಏನೇನು ಆಶ್ವಾಸನೆ ಕೊಟ್ಟಿದ್ರು ಅದು ಅವ್ರನ್ನೇ ಕೇಳಬೇಕು. ನಾವು ಆ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ನಾವು ಸಿದ್ಧರಿಲ್ಲ. ಒಂದು ನಿಮಿಷ, ಸಿದ್ಧರಿಲ್ಲ. ಕಾರಣ ಅವ್ರು BJP ಪಕ್ಷಕ್ಕೆ ಬಂದಂಥವ್ರು ಈಗ ಕಷ್ಟದ ಸಮಯದಲ್ಲಿ ಅದಾರ. ಈಗ ಕೋರ್ಟ್ಲಿದ್ದ CBI ಕೋರ್ಟಿಂದ ಅವರಿಗೆ ಶಿಕ್ಷೆ ಕೂಡ ಪ್ರಕಟ ಆಯಿತು. ಅನರ್ಹ ಮಾಡಿದ್ರು ಅನ್ನೋಂಥದ್ದು ಕೂಡ ಲೆಟರ್ ಮುಖಾಂತರ ನಾವು ನೋಡಿದ್ದೀವಿ. ಈಗ ಅವರು ಚಂಚಲಗೂಡು ಜೈಲಿನಲ್ಲಿದ್ದರು. ಮೊನ್ನೆ ಪರಪ ಆಗ್ರಹಕ್ಕೆ ಬಂದರು ಅನ್ನೋಂಥದ್ದು ಕೂಡ ಕೇಳ್ಪಟ್ಟಿವಿ. ಈಗ ಅವರು ಭಾಳ ಕಷ್ಟದ ಸಮಯದಲ್ಲಿ ಅದರ. ಇನ್ನೊಬ್ಬರು ಕಷ್ಟದ ಸಮಯದಲ್ಲಿದ್ದಾಗೆ ನಾವು ಸುಖ ಪಡೋವಂಥದ್ದು ನಮ್ಮ ಮನೆಯಲ್ಲಿ ಹೇಳಿಕೊಟ್ಟಿಲ್ಲ. ನಾವು ಆ ಕೆಲಸ ಮಾಡಲ್ಲ. ದಯವಿಟ್ಟು ನಾವು ಅವರ ಪರವಾಗಿ ಅವ್ರಿಗೆ ಒಳ್ಳೆಯದಾಗಲಿ ಅನ್ನೋಂಥದ್ದೇ ಬಯಸ್ತೀವಿ. ಅದಕ್ಕೂ ಮೀರಿ ಭಗವಂತನ ನಿರ್ಣಯದ ಮುಂದೆ ನಾವೆಲ್ಲ ಕೂಡ ಶೂನ್ಯ, ನಾವೆಲ್ಲ ಕೂಡ ಅಲ್ಪ ಅನ್ನೋಂಥದ್ದು ನನ್ನ ವಾದ. ಸರಿ, ಪಕ್ಷದ ನಿರ್ಣಯ ಮತ್ತು ಕೋರ್ಟಿನ ಇರುವಂಥ ವಿಷಯದಿಂದ ಅವರು ಕಷ್ಟದಲ್ಲಿದ್ದಂಥ ವಿಷಯದಲ್ಲಿ ನಾವು ಮಾತನಾಡಿದ್ದು ಸೂಕ್ತ ಅಲ್ಲ ಅನ್ನೋಂಥ ವಿಷಯ ನೀವು ತೆಗಿತಾ ಇದ್ದೀರಿ. ಅವರು ಜಾಯ್ನ್ ಆಗಿದ್ದೆ ನಿಮ್ಮ ಪಕ್ಷದಲ್ಲಿ, ನೀವು ಹೋಗ್ತಾ ಇದ್ದೀರಿ ಕ್ಷೇತ್ರದಲ್ಲಿ. ಈಗ ಜನರ ಮುಂದುಗಡೆ ನೀವು ಹೋಗ್ತಾ ಇದ್ದೀರಿ, ನಿಮಗೆ ಜನ ಎಷ್ಟು ಪ್ರೀತಿ ವಿಶ್ವಾಸದಿಂದ ಬರಮಾಡ್ಕೊತಾ ಇದ್ದಾರೋ ಅದೆಲ್ಲ ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಅಲ್ಲಿ ಯಾರಾದರೂ ಒಬ್ಬರು ಮಾತನಾಡಲಿಲ್ಲ ಈ ವಿಷಯದ ಬಗ್ಗೆ. ನಿಮ್ಮ ಪಕ್ಷದಲ್ಲಿ ಅವರು ಬಂದರು, ಇಂತಿಂಥ ಭರವಸೆ ನೀಡಿದರು. ನೋಡದಂತೆ ನಡೆದಿರ್ತಕ್ಕಂಥ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಅವರು 2 ತಿಂಗಳು ಕೊಡಲಿ, 6 ತಿಂಗಳು ಕೊಡಲಿ, ಅಥವಾ 13ನೇ ತಿಂಗಳಿಗೆ ಆಗಲಿ, 18 ತಿಂಗಳಿಗೆ ಹಾಕಿರಲಿ, ಅಥವಾ 21ನೇ ತಿಂಗಳಿಗೆ ಸ್ಟಾಪ್ ಮಾಡಿರಲಿ, ಅವರು ಹಾಕಿದ್ದಾರೆ. ನಿಮ್ಮ ಪಕ್ಷದಲ್ಲಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಈಗ ಅನರ್ಹ ಆಗಿದ್ದಾನೆ, ಅಥವಾ ಅನರ್ಹ ಆಗೋಕ್ಕಿಂತ ಬಿಫೋರ್ ಆಗಿ ನೀವು ಹೋದಂಥ ಸಂದರ್ಭದಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಆಗಲಿಲ್ವ ಸರ್? ಸರ್ವೇ ಸಾಮಾನ್ಯ ಈ ಥರದ ಪ್ರಶ್ನೆಗಳು ಬಂದೇ ಬರ್ತಾವ್ರಿ. ಯಾರಿಗೇ ಆಗಲಿ ವೈಯಕ್ತಿಕವಾಗಿ ಬರ್ತಾವ, ಪಕ್ಷದ ವಿಚಾರ ಅಂತಲೂ ಬರ್ತಾವ. ಯಾರ ತಲೆ ಹೋದರೂ ಕೂಡ ಈ ಪ್ರಶ್ನೆ ನೀವೇನು ಕೇಳಿದ್ರೆ ಆ ಪ್ರಶ್ನೆ ಕೇಳಿರ್ತಾರೆ. ಅದಕ್ಕೆ ನಾವು ಉತ್ತರ ಕೊಟ್ಟದ್ದು ಒಂದೇ. ನನ್ನ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಪಕ್ಷದಲ್ಲಿ ಯಾರೇ ಬಂದರೂ ಕೂಡ ಅವ್ರಿಗೆ ಒಳ್ಳೆಯದಾಗಲಿ, ಅವರು ಜನಸೇವೆ ಮಾಡಲಿ ಅನ್ನೋಂಥ ಬಯಸೋದು ಒಂದೇ ನಮ್ಮ ಗುರಿ. ಅದಾದ ಮೇಲೆ ಜನರ ಆ ಪ್ರಶ್ನೆಗೆ ನಾನು ಕೊಟ್ಟದ್ದು ಉತ್ತರ ಒಂದೇ. ಕಳೆದು ಹೋದ ಸಮಯ ಮತ್ತೆ ನಮಗೆ ಬರಲ್ಲ. ಬರೋ ಸಮಯದ ನಿಮ್ಮ ಕೈಯಲ್ಲೈತಿ. ಕಳೆದು ಹೋದ ಸಮಯ ನಮಗೆ ಬರಲ್ಲ. ಬರುವಂಥ ಸಮಯ ನಿಮ್ಮ ಕೈಯಲ್ಲೈತಿ. ಆ ಸಮಯನ ನೀವು ಹೆಂಗೆ ಉಪಯೋಗ ಮಾಡ್ಕೊಂತೀರಿ, ನೀವು ನಿಮ್ಮ ಹೊಲದಲ್ಲಿ ಹೆಂಗೆ ಬಿತ್ತುತ್ತೀರೋ, ಏನು ಬಿತ್ತುತ್ತೀರೋ ಅದು ಬೆಳೆ ಬೆಳಿತೀರಿ. ಆ ಕಾರಣಕ್ಕೆ ಆ ಸಮಯನ, ಆ ಬಿತ್ತೋದನ್ನ ಏನು ಬಿತ್ತೀರಿ ಅನ್ನೋಂಥದ್ದು ನೀವು ಆಲೋಚನೆ ಮಾಡಿರಿ. ಪಕ್ಷ ಏನು ನಿರ್ಧಾರ ತಗೊಂತೈತಿ, ಎಲೆಕ್ಷನ್ ಕಮಿಷನ್ ಏನು ನಿರ್ಧಾರ ತಗೊಂತೈತಿ, ಅದಾದ ನಂತರ ಭಗವಂತನ ನಿರ್ಧಾರ ಏನಿರ್ತೈತಿ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿ ಕಂಕಣ ಕಟ್ಟಿ ದುಡಿಯೋಣ ಅನ್ನೋಂಥದ್ದು ಒಂದೇ ಉತ್ತರ ನಾನು ಕೊಟ್ಟಿರೋದು ಅವರಿಗೆ. ಸರಿ, ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಬೂತ್ನಲ್ಲಿ ಸಂಗಮೇಶ್ ಸುಗ್ರೀವ 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 ಅಂತೇಳಿ ಕೂಗು ಹರಿದಾಡ್ತಾ ಇದೆ. ಈ ಕಡೆ ಮಾಜಿ ಶಾಸಕರಾಗಿರ್ತಕ್ಕಂಥ ಪರಣ್ಣ ಮುನವಳ್ಳಿಯವರು ಕೂಡ ಇದ್ದಾರೆ. ಈ ಕಡೆ ಅನೇಕ ಹೆಸರುಗಳನ್ನು ಕೂಡ ಈಗ ಇತ್ತಿತ್ತಲ ದಿನದಲ್ಲಿ ಕೆಲವೊಂದಿಷ್ಟು ಹೆಸರು ಕೂಡ ಬರ್ತಾ ಇದೆ. ಅದು ಎಷ್ಟು ಸೀರಿಯಸ್ ಆಗಿದೆಯೋ, ಎಷ್ಟು ಸತ್ಯ ಇದೆಯೋ ಆ ಸಮಯ ಆ ಸಂದರ್ಭದಲ್ಲಿ. ಆದರೆ 2 ಹೆಸರಂಕಿ, ಒಂದು ಮಾಜಿ ಶಾಸಕರು, ಒಂದು ಯಂಗ್ ಸ್ಟಾರ್ ಇದ್ದಾರೆ. ಜನ ಮಾತನಾಡ್ತಾ ಇರುವಂಥ ಬೇಸಸ್ ನೋಡಿದರೆ ಸಂಗಮೇಶ್ ಅವರ ಹೆಸರು ಬರ್ತಾ ಇದ್ದಾರೆ.
ಅವ್ರ ಜೊತೆ ಇದ್ದಂಥ ಫಾಲೋವರ್ಸ್ ಮಾತನಾಡ್ತಾ ಇರೋದು ನೋಡಿದ್ರೆ ಪರಣ ಅಂತೇಳಿ ಬರುತ್ತೆ. ಇದರಲ್ಲಿ ನೀವೇನು ಕ್ಷೇತ್ರದಲ್ಲಿ ಹೋಗ್ತಾ ಇದ್ದೀರಿ, 2 ಬಾರಿ ನಿಮ್ಮ ಪಕ್ಷದವರು ಆಡಳಿತ ನಡೆಸಿದರು ಈ ಕ್ಷೇತ್ರದಲ್ಲಿ. 3ನೇ ಬಾರಿಗೆ ಆಯ್ಕೆಯಾಗಿದ್ದು KRPPಯಿಂದ, ಮರ್ಜ್ ಆಗಿದ್ದು BJPಯಿಂದ. ನೀವೇನು ಕ್ಷೇತ್ರದಲ್ಲಿ ಹೋಗ್ತಾ ಇದ್ದೀರಿ, ಒಂದು ಹೊಸ ಚರಿತ್ರೆ, ಏನು ಬದಲಾವಣೆ ಕಹಳೆ ತಗೊಂಡು ಹೋಗ್ತಾ ಇದ್ದೀರಿ. ಆ ಬದಲಾವಣೆ ಕಹಳೆಗೆ, ಹೊಸ ಚರಿತ್ರೆಗೆ ಮತದಾರರು ಮತ್ತು ಯುವಕರು ಯಾವ ರೀತಿ ನಿಮ್ಮನ್ನು ಪ್ರೋತ್ಸಾಹ ತುಂಬ್ತಾ ಇದ್ದಾರೆ, ಯಾವ ರೀತಿ ನಿಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ. ಮತ್ತು ಹಿರಿಯರು ಅನ್ನೋದು ಒಂದು ಮಾತಿದ್ದೇ ಇರೋದು ಸಹಜ, ಹಿರಿಯರಿಗೊಂದು ಅವಕಾಶ ಇರಲಿ ಅಂಥೇಳಿ. ಆ ಮತದಾರರು ನಿಮ್ಗೆ ಯಾವ ರೀತಿ ಭರವಸೆಗೆ ಆ ನಿಮ್ಮ ಮಡಿಲಿನ, ಅವರ ಮಡಿಲಿನಿಂದ ನಿಮ್ಮ ಹೆಗಲಿಗೆ ಕೊಡ್ತಾರಂಥ ನಂಬಿಕೆ, ವಿಶ್ವಾಸ, ಅವರ ವಜ್ರವನ್ನು, ಅವರ ನೋವನ್ನು ನಿಮ್ಮ ಹೆಗಲಿನಲ್ಲಿ ಯಾವ ರೀತಿ ಹೊತ್ಕೊಂಡು ಹೋಗ್ತಾ ಇದ್ರಿ. ತಾವು ಹೇಳಿದ್ರಿ ಮಾಜಿ ಶಾಸಕರು, ಅವ್ರ ಜೊತೆಗೆ ನಿಮ್ಮ ಹೆಸರು ಸುಗ್ರೀವ 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 ಅನ್ನಂಥ ಹೆಸರು ಬರ್ತಾ ಇದೆ ಪ್ರತಿ ಬೂತಿನಲ್ಲಿ. ನನ್ನ ಮತಕ್ಷೇತ್ರದ ಅಂದರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ 235 ಬೂತ್ಗಳು ಬರ್ತಾವೆ. 82 ಹಳ್ಳಿಗಳು, ಗಂಗಾವತಿಯಲ್ಲಿ 35 ವಾರ್ಡ್ಗಳು. 235 ಬೂತಿನಲ್ಲಿ ಕೂಡ ಪ್ರತಿ ಮನೆಯನ್ನು, ಪ್ರತಿ ಮನೆಯಲ್ಲಿರುವಂಥ ಮನಸ್ಸನ್ನು ಅರಿತುಕೊಂಡು ಅವರಲ್ಲಿರುವಂಥ ಸಮಸ್ಯೆಗಳನ್ನು, ಅವರಲ್ಲಿರುವಂಥ ನೋವುಗಳನ್ನು, ಅವರಲ್ಲಿರುವಂಥ ಸಂತಸವನ್ನು ಸ್ವೀಕಾರ ಮಾಡಿರುವಂಥ ವ್ಯಕ್ತಿ, ಏಕೈಕ ವ್ಯಕ್ತಿ ಅಂದರೆ ಸುಗ್ರೀವ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಏಕೈಕ ವ್ಯಕ್ತಿ ಸುಗ್ರೀವ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಹಂಗಂತ ಹಿರಿಯರನ್ನು ದೂಷಿಸುವಂಥ ಕೆಲಸ, ಹಿರಿಯರನ್ನು ಬಿಟ್ಟು ಬರೀ ಯುವಕರನ್ನೇ ಕರ್ಕೊಂಡು ಹೋಗುವಂಥ ಕೆಲಸ ಈ ಸುಗ್ರೀವ ಯಾವತ್ತೂ ಮಾಡಿಲ್ಲ, ಮುಂದೂ ಕೂಡ ಮಾಡಲ್ಲ ಅನ್ನೋಂಥದ್ದು ನನ್ನ ಮಾತು. ಜೊತೆಗೆ ಭಾಳ ಮುಖ್ಯವಾಗಿ ಕೇಳಿದ್ರಿ, ಜನ ನಿಮಗೆ ಹೆಂಗೆ ಬೆಂಬಲ ತೋರಿಸ್ತಾ ಇದ್ದಾರೆ, ಅವರೆಲ್ಲ ಕಷ್ಟಗಳು ನಿಮ್ಮ ಹೆಗಲ ಮೇಲೆ ಆಗ್ತಾ ಇದ್ದಾರಲ್ಲ, ಆ ಹೆಗಲನ್ನ ನೀವು ಹೊತ್ತುಕೊಳ್ಳೋಷ್ಟು ಶಕ್ತಿ ನಿಮಗೆ ಐತೇನೋ, ಅಥವಾ ಮುಂದೆ ಬರೋ ದಿನಗಳಲ್ಲಿ ನಿಮ್ಮ ನಿರ್ಧಾರ ಏನು ಅನ್ನೋಂಥ ನಿಮ್ಮ ಪ್ರಶ್ನೆಗೆ ಇವತ್ತು ಕ್ಷೇತ್ರದ ಜನ ಅವ್ರನ್ನ ಸಾರ್ವಜನಿಕರಂತ ನಾನು ನೋಡಿಲ್ಲ, ಮತದಾರರಂತ ನೋಡಿಲ್ಲ. ಕ್ಷೇತ್ರದ ಜನ ನನ್ನ ಮನೆಯವರು, ಕ್ಷೇತ್ರದ ಜನ ನನ್ನ ಅಣ್ಣ ತಮ್ಮಂದಿರು, ಕ್ಷೇತ್ರದ ಜನ ನನ್ನ ಅಕ್ಕ ತಂಗಿಯಂದರು, ಕ್ಷೇತ್ರದ ಜನ ನನ್ನ ತಾಯಂದರು, ನನ್ನ ಹಿರಿಯರು ಅಂತಂದೇಳಿ ನಾನು ನೋಡ್ಕೊಂಬಂದಿದ್ದೀನಿ. ಕಾರಣ ನಾನು ಅವರ ಮನೆ ಮಗನಾಗಿ ಇವತ್ತು ಬೆಳ್ಕೊಂಬಂದಿದ್ದೀನಿ, ಅವರ ಮನೆ ಮಗನಾಗಿ ಬೆಳ್ಕೊಂಬಂದಿದ್ದೀನಿ. ಉದಾಹರಣೆಗೆ ಅಥವಾ ಎಕ್ಸಾಂಪಲ್ಗೆ ಒಂದೇ ಒಂದು ಮೊನ್ನೆ ನಡೆದಂಥ ಹುಟ್ಟುಹಬ್ಬದ ಕಾರ್ಯಕ್ರಮ, ಮೊನ್ನೆ ನಡೆದಂಥ ಮೇ 25ನೇ ತಾರೀಕಿಗೆ ನಡೆದಂಥ ಹುಟ್ಟುಹಬ್ಬ ಕಾರ್ಯಕ್ರಮ ಒಂದು ಉದಾಹರಣೆ, ಒಂದು ಉತ್ತರ ಇಡೀ ಕ್ಷೇತ್ರಕ್ಕೆ, ಆ ಕ್ಷೇತ್ರ ದಾಟಿ ಮುಟ್ಟಿದೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಇಡೀ ಕ್ಷೇತ್ರದಲ್ಲಿರುವಂಥ ಜನರಿಗೆ ನಾನು ಯಾವತ್ತಿಗೂ ಕೂಡ ಋಣಿಯಾಗಿರ್ತನು. ಅವರೆಲ್ಲರ ಪಾದಗಳಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತು. ಸರಿ, ಕ್ಷೇತ್ರದಲ್ಲಿ ದುಡಿಮೆ ಕೊರತೆ, ಹೋದರೆ ನಾಟಿ ಕೆಲಸಕ್ಕೆ ಹೋಗಬೇಕು ಅಥವಾ ಬೇರೆ ಬೇರೆ ಒಂದು ಗಾರೆ ಕೆಲಸಕ್ಕೆ ಹೋಗಬೇಕು, ಯಾವುದಾದ್ರೂ ಕನ್ಸ್ಟ್ರಕ್ಷನ್ ವರ್ಕಿಗೆ ಹೋಗಬೇಕು. ಆದರೆ ವಿಶೇಷವಾಗಿ ಈ ನಿಮ್ಮ ಒಂದು ಅಜೆಂಡಾ, ನೀವು ಆಕಾಂಕ್ಷಿ ಈ ಕ್ಷೇತ್ರದಲ್ಲಿ ಹೊರಹೊಮ್ಮೋದಕ್ಕಿಂತ ಮುಂಚೆ ತಾವು ಕೂಡ ಒಂದು ಯುವಕರ ಸಮಸ್ಯೆಯನ್ನು ನೋಡಿರ್ತೀರಿ, ಯುವತಿಯರ ಸಮಸ್ಯೆಯನ್ನು ಕೂಡ ನೋಡಿರ್ತೀರಿ, ಸಹೋದರಿಯರ ಅಳಲನ್ನು ನೋಡಿರ್ತೀರಿ. ಒಂದು ವೇಳೆ ಈ ಕ್ಷೇತ್ರ ಜನ, ನಾನು ನೇರವಾಗಿ ಮಾತನಾಡ್ಲಿಕ್ಕೆ ಬರ್ತಾ ಇದ್ದೇನೆ, ಒಂದು ವೇಳೆ ಈ ಕ್ಷೇತ್ರ ಜನ ನಿಮಗೆ ಹೈಕಮಾಂಡ್ ಒಪ್ಪಿದೆ, ನಾವು ಕೂಡ ಒಪ್ಕೊತೀವಿ, ನಮ್ಮ ಹುಡುಗ ನಮ್ಮ ನೆದರಿನಲ್ಲಿ ಓಡಾಡಿರ್ತಕ್ಕಂಥವನು ಮತ್ತು ನಮ್ಮ ಮಡಿಲಿನಲ್ಲಿ ಆಡಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ನಿಮ್ಮನ್ನು ಆಶೀರ್ವಾದ ಮಾಡಿದರೆ, ಗಂಗಾವತಿ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ಬೇಕಾಗಿರ್ತಕ್ಕಂಥ ಉದ್ಯೋಗದ ಸೌಲಭ್ಯ, ಬೇಕಾಗಿರ್ತಕ್ಕಂಥ ಇಲ್ಲಿ ರಸ್ತೆಯ ಸಮಸ್ಯೆ ಮತ್ತು ಇಲ್ಲಿ ಬೇಕಾಗಿರ್ತಕ್ಕಂಥ ಸೂರಿನ ಸಮಸ್ಯೆಗಳನ್ನು, ಅಂದರೆ ಮನೆಯ ಸಮಸ್ಯೆಗಳನ್ನು ಯಾವ ರೀತಿ ಈ ಸಮಸ್ಯೆಗೆ ಹೋಗಲಾಡಿಸುವಂಥ ಬಿಫೋರ್ ಆಗಿ ಈ ಕ್ಷೇತ್ರದ ಬಗ್ಗೆ ನೀವೊಂದು ಇಂಜಿನಿಯರ್ ಆಗಿ
ಬ್ಲೂ ಪ್ರಿಂಟ್ ಯಾವ ರೀತಿ ಒಂದು ಮನೆ ವರ್ಕನ್ನು ಮಾಡಬೇಕಾದ್ರೆ ಬ್ಲೂ ಪ್ರಿಂಟ್ ಯಾವ ರೀತಿ ರೆಡಿ ಮಾಡಿರ್ತೀರಿ, ಅದೇ ರೀತಿ ಈ ಕ್ಷೇತ್ರದ ಬ್ಲೂ ಪ್ರಿಂಟ್ ಯಾವ ರೀತಿ ರೆಡಿ ಮಾಡಿ ಇಟ್ಕೊಂಡಿರಿ? ನೋಡಿ, ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀರಾವರಿನೂ ಐತಿ, ನೀರಾವರಿ ರಹಿತ ಪ್ರದೇಶ ಕೂಡ ಐತಿ. ಪ್ಲೇನ್ ಜಾಗ, ಸಮತಟ್ಟಾದ ಜಾಗನೂ ಐತಿ, ಗುಡ್ಡಗಾಡು ಪ್ರದೇಶ ಕೂಡ ಐತಿ. ಇಲ್ಲಿ ಕಾಳು ಕಡಿಗಳನ್ನು ಕೂಡ ಬೆಳಿತಾರ, ಅದೇ ಥರ ಕಬ್ಬುಗಳನ್ನು ಬೆಳಿತಾರ, ಬಾಳೆಯನ್ನು ಬೆಳಿತಾರ. ಅದಕ್ಕೂ ಬಹಳ ಮುಖ್ಯವಾಗಿ ಪ್ರಪಂಚಕ್ಕೆ ಪ್ರಸಿದ್ಧಿಯಾದಂಥ ಭತ್ತವನ್ನು, ಭತ್ತದ ನಾಡು ಅಂತಲೇ ಕರೆಸ್ಕೊಂಡು ಭತ್ತ ಕೂಡ ಬೆಳೆಯುವಂಥ ನನ್ನ ಒಂದು ಸುಪ್ರಸಿದ್ಧ ಕ್ಷೇತ್ರ ಗಂಗಾವತಿ ಮತಕ್ಷೇತ್ರ. ಈ ಒಂದು ಬೇಸಲ್ಲಿ ನಾನು 10 ವರ್ಷಗಳ ಕಾಲ ಬ್ಲೂ ಪ್ರಿಂಟ್ ರೆಡಿ ಮಾಡೀನಿ. 10 ವರ್ಷಗಳ ಕಾಲ ಬ್ಲೂ ಪ್ರಿಂಟ್. ನನ್ನ ಈ ಭಾಗದಲ್ಲಿ ತಿರುಮಲಾಪುರಲ್ಲಿದ್ದ ನಮ್ಮ ನಾಗೇಶ್ನ ಹಳ್ಳಿವರೆಗೂ, ನಾಗನಹಳ್ಳಿ ಅಂತ ಬರ್ತಿಲ್ಲಿ, ಅಲ್ಲಿವರೆಗೂ ನನಗೆ ಮತಕ್ಷೇತ್ರ ಆ ಲೈನಿಗೆ ಒಂದು ಹೊಳೆ ಹೋಗ್ತಾ ಇದೆ. ಆ ಲೈನಿಗೆ, ಆ ಹೊಳೆಯಲ್ಲಿ ಈಗ ನೋಡಿ ಜೂನ್ ಅಥವಾ ಜುಲೈ ಬಂತು ಅಂದರೆ ಡ್ಯಾಮ್ ತುಂಬಿದರೆ ಡ್ಯಾಮಲ್ಲಿ 100 TMC ನೀರು ಸ್ಟಾಕ್ ಆಗುತ್ತಾ. ಈಗಾಗಲೇ ಮೊನ್ನೆ ಗೇಟ್ ಸಮಸ್ಯೆ ಆಗಿರೋದ್ರಿಂದ 80 TMC ಅಂತಲೂ ಹೇಳ್ತಾ ಇದ್ದಾರೆ. ಅದಾಗಿ ಬಂದಂಥ ನೀರು ಹೊಳೆಗೆ ಎತ್ತಾ ಇದ್ದಾರೆ, ಹೊಳೆಗೆ ಬಿಡ್ತಾರೆ. ಹೊಳೆ ನೀರು ಸೀದಾ ಸಮುದ್ರ ಸೇರುತ್ತಾ ಮಂತ್ರಾಲಯಕ್ಕೆ ಹೋಗಿ. ಎಷ್ಟು ಪೋಲಾಗುತ್ತೆ ಗೊತ್ತಾ? 100 TMC ನೀರು ಪೋಲಾಗುತ್ತಾ. ಆ 100 TMC ನೀರನ್ನು ಹಿಡಿದಿಟ್ಕೊಂಡಂಥ ಕೆಲಸನ ಹೆಂಗೆ ಹಿಡಿದಿಟ್ಕೋಬೇಕು, ಆ ನೀರನ್ನು ಹೆಂಗೆ ಮತ್ತೆ ನಾವು ವ್ಯವಸಾಯಕ್ಕೆ ಬಳಸಬೇಕು ಅನ್ನೋಂಥ ಒಂದು ಪ್ಲ್ಯಾನನ್ನು ನಾನು ರೆಡಿ ಮಾಡಿಟ್ಟೀನಿ. ಅದು ಹೇಗೆ ಎಂತ ಅನ್ನೋಂಥದ್ದು ನನಗೆ ಭಗವಂತ ಆಶೀರ್ವಾದ ಮಾಡಿದಾಗ ತಿಳಿಸ್ತೀನಿ. ಸಾರ್ವಜನಿಕರು ನನಗೆ ಆಶೀರ್ವಾದ ಮಾಡಿದಾಗ ತಿಳಿಸ್ತೀನಿ. ಕಾರಣ ನಾನು ಏನು ಮಾಡಬೇಕು, ಏನಿಲ್ಲ, ಹೆಂಗೆ ಅಂತಂದೇಳಿ ಇದ್ರ ಮುಂಚೆ ಹೇಳಿದಾಗ ಅದನ್ನೆಲ್ಲ ಜನ ಬೇರೆಯವರೆಲ್ಲ ಕಾಪಿ ಮಾಡಿ ಬೇರೆಯವ್ರ ಮುಂದೆ ಹೇಳಿದರು. ಹಿಂಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಅದು ಹೆಂಗೆ ಮಾಡಬೇಕು ಅನ್ನೋಂಥದ್ದು ಸಮಯ ಬಂದಾಗ ಮಾಡಿ ತೋರಿಸ್ತೀನಿ. ನೀರನ್ನು ಹಿಡಿದಿಟ್ಕೊಂಡಂಥ ಕೆಲಸನ ಮಾಡುವ ಶಕ್ತಿ, ಶಾಣತನ ಭಗವಂತ ನಮಗೆ ಕೊಟ್ಟಾನ. ಆ ಕೆಲಸ ಮಾಡ್ತೀವಿ ಅನ್ನೋಂತ ತಿಳಿಸ್ತೀನಿ. 1ನೇದು. 2ನೇದ್ದು, ಕ್ಷೇತ್ರದಲ್ಲಿ 45,000 ಜನ ಯುವಕ ಮತ್ತು ಯುವತಿಯರು ನಿರುದ್ಯೋಗಿಗಳದಾರ. ಕ್ಷೇತ್ರದಲ್ಲಿ 45,000 ಜನ ಯುವಕ ಮತ್ತು ಯುವತಿಯರು. 18 ದಾಟಿದವ್ರು ಅದಾರ, 18 ಒಳಗಿದ್ದವರು ಅದಾರ. ಓದ್ಲಾರ್ದವ್ರು ಕೂಡ ನಿರುದ್ಯೋಗಿಗಳು ಲೆಕ್ಕದಾಗ ಬರ್ತಾರೆ. ಹೌದು ಹೌದು, ಕಲ್ತವ್ರೊಂದೇ ಬರಲ್ಲ. ಯಾಕಂದ್ರೆ ಎಷ್ಟೋ ಜನ ಸಾಲಿ ಹೋಗ್ಲಾರ್ದ ಹೊಲ್ದಾಗ ದುಡಿಯಕತ್ತಾರ, ಅವರು ಕೂಡ ನಿರುದ್ಯೋಗ ಬರ್ತಾರ. ಮತದಾರರ 2 ಲಕ್ಷ ಅದಾರ, ಅದ್ರ 45,000 ಜನ ನಿರುದ್ಯೋಗ ಹೆಂಗದಾರ ಅಂತ ಪ್ರಶ್ನೆ ಬರ್ಬೋದು ಅನ್ನೋದಕ್ಕೆ ಈ ಒಂದು ನಾವು ಉತ್ತರ ಕೊಟ್ಟಿದ್ದು. ಮತದಾರರು 18 ಆದಮೇಲೆ ಮತದಾನ ಒಂದು ಲೀಸ್ಟ್ನಲ್ಲಿ ಬರ್ತಾನಾತ, 18 ಒಳಗಿರೋಂಥದ್ದು ಬರಲ್ಲ. ಅದಕ್ಕೆ 18 ಒಳಗಿದ್ದವರು ಕೂಡ ನಿಯರ್ಲಿ 10,000-15,000 ಜನ ಅದಾರ ಇಡೀ ಕ್ಷೇತ್ರದಲ್ಲಿ. 45,000 ಜನರಿಗೆ ಉದ್ಯೋಗ ಹೆಂಗೆ ಕೊಡಬೇಕು ಅನ್ನೋಂಥದ್ದು ಬ್ಲೂ ಪ್ರಿಂಟ್ ರೆಡಿ ಮಾಡಿಟ್ಟೀನಿ. ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಬೇಕು, ಅದು ಹೆಂಗೆ ಮಾಡ್ತಾನೆ ಅನ್ನೋದು ಬ್ಲೂ ಪ್ರಿಂಟ್ ಐತೆ. ಆ ಪ್ರವಾಸೋದ್ಯಮ ಜೊತೆಗೆ ಕೆಲಸ. ನನ್ನ ಇರ್ಕಲ್ಗಡ ಭಾಗ, ಕಿನ್ನಾಳ ಭಾಗ, ಕಿನ್ನಾಳದಲ್ಲಿ ಒಂದು ಡ್ಯಾಮ್ ಇದೆ, ಅದು ಬೇರೆ. ಇರ್ಕಲ್ಗಡ ಭಾಗ, ನನ್ನ ಹಾಸಿಗಲ್ಲಿದ್ದ ಈ ಭಾಗದವರೆಗೂ, ಎಲ್ಲಿವರೆಗೂ ಜಿನ್ನಾಪುರ ಮತ್ತೆ ಒಳಗಡೆ ಬುಡ್ಶಟ್ನಾಳ್ವರೆಗೂ ನೀರಾವರಿ ಮಾಡಬೇಕು ಅನ್ನೋಂಥದ್ದು ನನ್ನ ಧ್ಯೇಯ. ಹೆಂಗೆ ನೀರಾವರಿ ಮಾಡ್ತೀವಿ? ಈ ವೇಸ್ಟೇಜ್ ಆಫ್ ವಾಟರ್ ಏನು ನಮಗೆ ಪೋಲ್ ಆಗ್ತಾ ಇದೆ ನೀರು, ಇಲ್ಲಿದ್ದ ನಾವು ಲಿಫ್ಟ್ ಇರಿಗೇಷನ್ ಮಾಡಬೇಕು ಅನ್ನೋಂಥ ಪ್ಲಾನ್. ಲಿಫ್ಟ್ ಇರಿಗೇಷನ್ ಮಾಡಿ ನೀರಾವರಿ ಮಾಡಿ ಅಲ್ಲಿ ಅವ್ರಿಗೆ ಕೆಲಸ ಕೊಡುವಂಥದ್ದು. ಆನೆಗೊಂದಿ ಭಾಗದಲ್ಲಿ ಭಗವಂತ ಆಂಜನೇಯ ಆತ ಹುಟ್ಟಿರುವಂಥ ಜಾಗವನ್ನು ಸುಪ್ರಸಿದ್ಧಿ ಆಗಿಬಿಟ್ಟಿದೆ. ಅದನ್ನೇ ಅಭಿವೃದ್ಧಿ ಮಾಡಿ ವಾಯುಪುತ್ರನನ್ನು ಇಡೀ ಪ್ರಪಂಚದಾದ್ಯಂತ ಈ ಭೂಮಿ ತಿಳಿಸ್ಕೊಟ್ಟೈತಲ್ಲ, ಈ ಭೂಮಿನ ಪ್ರಸಿದ್ಧಿ ಮಾಡಿ ಇಲ್ಲಿ ನಾವು ಪ್ರವಾಸೋದ್ಯಮನ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸಿ ಇಲ್ಲಿ ಕೂಡ 5,000-10,000 ಜನರಿಗೆ ಕೆಲಸ ಕೊಡಬೇಕು ಅನ್ನೋಂಥ ಒಂದು ಪ್ಲ್ಯಾನನ್ನು ಮಾಡಿಟ್ಟೀನಿ. ಅದಕ್ಕೂ ಮಿಗಿಲಾಗಿ ಭತ್ತದ ನಾಡು. ಈ ಭತ್ತದಿಂದ ಏನು ನಾವು ರಿಸರ್ಚ್ ಮಾಡಲಿಕ್ಕೆ ಸಾಧ್ಯ?
ಭತ್ತದಿಂದ ಏನು ರಿಸರ್ಚ್ ಮಾಡಲಿಕ್ಕೆ ಸಾಧ್ಯ, ಆ ರಿಸರ್ಚ್ ಸೆಂಟರ್ನ ನಾವಿಲ್ಲಿ ಪ್ರಾರಂಭ ಮಾಡಿ ಇದರಲ್ಲಿ ಕೂಡ 1000-2000 ಜನರಿಗೆ ಕೆಲಸ ಕೊಡಬೇಕು ಅನ್ನೋಂಥ ನಿರ್ಧಾರ ಮಾಡೀವಿ. ಗುಡ್ಡ ಇದೆ, ಕಲ್ಲಿದೆ, ಈ ಕಲ್ಲಿನಿಂದ ಏನು ರಿಸರ್ಚ್ ಮಾಡಿ ಕಲ್ಲಿನಿಂದ ಏನು ನಮಗೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಅದನ್ನು ಕೂಡ ನಾವು ಪ್ಲ್ಯಾನ್ ಮಾಡಿಟ್ಟಿದ್ದೀವಿ. ಅದನ್ನು ಓಪನ್ ಆಗಿ ನಾನು ಹಿಂಗೆ ಮಾಡಬಲ್ಲೆ ಅಂತ ಹೇಳಿದರೆ ಇನ್ನೊಬ್ಬರು ಅದನ್ನು ಕಾಪಿ ಮಾಡ್ತಾರೆ. ಇನ್ನೊಬ್ಬರು ಅದನ್ನೇನು ಮಾಡ್ತಾರ, ನಾನು ಅದನ್ನು ಮಾಡಿಬಿಡಬಲ್ಲೆ ಅಂಥೇಳಿ ದೊಡ್ಡ ದೊಡ್ಡ ಚಾನಲ್ಗಳನ್ನು ಕರೆಸಿ ಹೇಳಿ ಆ ಒಂದು ಹೇಳಿಕೆಯನ್ನು ತಾವು ಕಾಪಿ ಮಾಡಿ ತಾವು ಅದರ ಲಾಭ ತಗೊಂತಾರ ಅನ್ನೋ ಕಾರಣಕ್ಕೆ ನಾನು ಹಿಂಗೆ ಮಾಡ್ತು ಅಂತ ಹೇಳಕತ್ತೀನಿ, ಹಿಂಗೆ ಮಾಡ್ತು ಅಂತ ಹೇಳ್ತೀನಿ ಅಂದ್ರೆ ಅದ್ರ ಆಲ್ರೆಡಿ ಪ್ಲ್ಯಾನ್ ರೆಡಿ ಇದೆ ಅಂತಲೇ ಅರ್ಥ. ಮಾಡಿ ತೋರಿಸ್ತೀವಿ. ಇಷ್ಟು ಹೇಳ್ತಾ ಇದು ನಿಮ್ಮ ಉದ್ದೇಶ. ಎಸ್ ಸರಿ.